ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಉದ್ದಿನ ವಡೆ ಮಾಡೋಣ ಅಂತ ಅಂದ್ಕೊಂಡು ಉದ್ದಿನ ಕಾಳು ಮತ್ತು ಒಂದಿಡಿ ಇವಾಗ ಎರಡು ಲೋಟ ಉದ್ದಿನ ಬೇಳೆ ತೊಗೊಂಡೆ ಅಂತಂದರೆ ಒಂದಿಡಿ ಅಕ್ಕಿನ ಅದರೊಳಗಡೆಗೆ ನೆನೆಸಿ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಇವಾಗ ನಾನು ನೈಟೇ ನೆನೆಸ್ಬಿಟ್ಟು ಇಟ್ಟಿದ್ದೆ. ಇವಾಗ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಒಂದು 6-7 ಅವರ್ ಆಗಿದೆ ನೋಡಿ. ಚೆನ್ನಾಗಿ ನೆಂದಿದೆ ಕಾಳು ಅಕ್ಕಿ ಎಲ್ಲ. ಇವಾಗ ನಾವು ಅಕಸ್ಮಾತ್ ಬಿಸಿ ಆದರೆ ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಕೋಲ್ಡ್ ವಾಟ್ರ್ ಮಾಡಿಕೊಂಡಿದ್ದೀನಿ. ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇವಾಗ ನಾವು ಚಿಕ್ಕ ಜಾರ್ ತೊಗೊಳ್ರಿ, ಸ್ವಲ್ಪನೇ ಹಾಕ್ಬಿಟ್ಟು ಫಸ್ಟ್ ಹಿಂಗೆ ತರಿಯಾಗಿ ರುಬ್ಬಿ, ಅಕಸ್ಮಾತ್ ಅದು ಆಗೋಲ್ಲ ಯಾಕೆಂದರೆ ಉದ್ದಿನಬೇಳೆ ಅಂಟು ಜಾಸ್ತಿ ಇರೋದ್ರಿಂದ ಇಟ್ಕೊಳ್ಳೋಂಗಾಗುತ್ತೆ ಅಂತಂದರೆ ನಾವು ಫ್ರಿಡ್ಜಲ್ಲಿ ಮಡಗಿದ್ವಲ್ಲ ನೀರು, ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈ ಥರ ನೈಸಾಗಿ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ. ಇಷ್ಟಾದರೆ ಸಾಕು. ಇನ್ನು ಮಿಕ್ಕಿದ್ದು ಅದೇ ಥರ ರುಬ್ಕೊಂಡೆಲ್ಲ ನೀಟಾಗಿ ಒಂದು ಬೌಲ್ಗೆ ಹಾಕೊಳ್ಳೋಣ. ನೋಡಿ ಈ ಥರ ರುಬ್ಬಿದ್ರೆ ಎಷ್ಟು ನೈಸಿಗೆ ಬಂದಿದೆ ನೋಡಿ. ಚಿಕ್ಕ ಜಾರ್ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಬೇಗ ನುಣ್ಣಗಾಗುತ್ತೆ. ಸ್ವಲ್ಪನೇ ಇದಾಗುತ್ತೆ. ದೊಡ್ಡ ತೊಗೊಂಡ್ರೆ ಅದು ಜಾರು ದೊಡ್ಡದಿರುತ್ತೆ, ಅದು ತಳಕ್ಕೆ ಹೋಗಿ ಕೂತ್ಕೊಂಡ್ರೆ ನೀಟಾಗಿ ಆಗೋಲ್ಲ. ಇದು ನೋಡಿ ಈ ಥರ. ಇವಾಗ ಅದಕ್ಕೆ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ, ಕಾಯಿ ತುರಿ, ಮತ್ತು ಕಾಯಿ ತುರಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಮೆಣಸು ನಾನು ದಪ್ಪ ಚೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಇಂಗು. ಇವಾಗ ಒಳಗಡೆಗೆ ಎಲ್ಲ ಹಾಕೋಣ. ಹಿಂಗೆ ಹಾಕಿದ್ದೀನಿ, ಒಂದು ಚಿಟಿಕೆ. ಅಕಸ್ಮಾತ್ ಸ್ಮೆಲ್ ನಮ್ಗೆ ಆಗೋಲ್ಲ ಅಂತಂದವ್ರು ಏನು ಹಾಕೋದೇನು ಬೇಡ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಜೀರಿಗೆ 1-2 ಸ್ಪೂನು, ಮೆಣಸು ಜಜ್ಜಿರೋದು ದಪ್ಪ, ಇಲ್ಲಾಂದ್ರೆ ಉಂಡೆ ಹಂಗೆ ಹಾಕೊಳ್ರೆ. ಮತ್ತು ಕಾಯಿನ ನಾನು ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿ ಹಾಕೋಬೋದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅದಕ್ಕೆ ಅಕ್ಕಿ ಹಿಟ್ಟಾಗಿರಲಿ, ಇಲ್ಲಾಂದರೆ ಮೈದಾ, ಆಮೇಲೆ ಇಂಗು ಅಂತೀನಿ, ಏನೋ ಮತ್ತು ಸೋಡಾ ಅವನ್ನೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನಾನು ಏನೂ ಹಾಕಿಲ್ಲ ನೋಡಿ. ಹಿಟ್ಟನ್ನ ಚೆನ್ನಾಗಿ ನಾದಿದ್ದೀನಿ, ಮತ್ತು ನಾನು ನೀರು ಜಾಸ್ತಿ ಬೆಳೆಸಿಲ್ಲ. ನೀರು ಬೆಳೆಸಿದ್ರೂ ಕೋಲ್ಡ್ ವಾಟ್ರ್ ಬೆಳೆಸಿ, ಯಾಕಂದರೆ ಆ ಹಿಟ್ಟು ಬಿಸಿ ಬರೋವರೆಗೂ ರುಬ್ಬಿದ್ರೆ ವಡೆ ಒಂಥರ ಹಾರ್ಡಾಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ಥರ ನೋಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಬಾಣಲಿ ಇಟ್ಟಿದ್ದೀನಿ ನಾನು. ಇವಾಗ ಒಂದು ಬೌಲಲ್ಲಿ ನೀರು ಮಡಿಕೊಳ್ಳೋಣ. ಒಂದು ಸ್ವಲ್ಪ ಜಾಸ್ತಿ ಹಿಂಗೆ ಉಂಡೆ ಮಾಡಿ ಎತ್ಕೊಂಡು ಸೆಂಟ್ರಲ್ಲಿ ಒಂದು ಬೌಲ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಬಿಡೋಣ. ನೋಡಿ ಈ ಥರ ನಿಧಾನಕ್ಕೆ ಬಿಡಿ, ಯಾಕೆಂದರೆ ಎಲ್ಲರೂ ಏನೂ ಬಂದಿರಲ್ಲ. ಆ ಶೇಪ್ ಹೆಂಗನಾಗಿಲ್ಲ, ಆದರೆ ಎಷ್ಟು ಟೇಸ್ಟಾಗಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ. ಇವಾಗ ಒಂದೊಂದ್ಸಲ ಸೋಡಾ ಹಾಕಿದ್ರೂ ಅಷ್ಟು ಊದಲ್ಲ, ಅಷ್ಟು ಊದ್ಕೊಂಡಿತ್ತು. ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬಂದಿತ್ತು. ನೋಡಿ ಈ ಥರ ಎಣ್ಣೆ ಎಷ್ಟಾಯಿತು ಅಷ್ಟು ಬಿಡಿ, ಏನು ಪರವಾಗಿಲ್ಲ. ಏನಪ್ಪ ಚೆನ್ನಾಗಿ ಹೋಲ್ಸೇ ಬರಬೇಕು, ಚೆನ್ನಾಗಿ ಶೇಪೇ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಟ್ಟಿನಲ್ಲಿ ಟೇಸ್ಟಾಗಿ ಬಂದರೆ ಆಯಿತು. ಆಮೇಲೆ ಎಣ್ಣೆನ ನೀವು ಜಾಸ್ತಿ ಉರಿ ಮಾಡೋದು ಬೇಡ, ಕಡಿಮೆ ಉರಿಲೇ ನಿಧಾನಕ್ಕೆ ಈ ಥರ ಇದು ಮಾಡಿ. ನೋಡಿ ಎಷ್ಟು ಊದ್ಕೊಂಡಿದೆ. ನಿಧಾನಕ್ಕೆ ಮಾಡಿ ಒಂದು ಸ್ವಲ್ಪ 2 ಕಡೆ ರೋಸ್ಟ್ ಆದಮೇಲೆ ಎತ್ತಿ ಸೈಡಿಗೆ ಮಡಗಿ ತಿರ್ಗಿ ಒಂದು 5 ನಿಮಿಷ ಆದಮೇಲೆ ಹಾಕಿದ್ರೆ ನಿಜವಾಗ್ಲೂ ಎಷ್ಟು ಗರಿಯಾಗಿ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿತ್ತು. ಇವಾಗ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಇನ್ನೊಂದು ಸಲ ಇದನ್ನು ಹಾಕ್ಬೇಕು ಎಣ್ಣೆ ಒಳಗಡೆ. ಒಂದು ಸ್ವಲ್ಪ ಎತ್ತಿ ಇದೇ ಥರ ಇನ್ನೊಂದು ಸಲ ಮಾಡ್ಕೊಂಡು ಅದನ್ನು ಎತ್ತಿ ಸೈಡ್ಗೆ ಇಟ್ಕೊಂಡು ಆಮೇಲೆ ಇನ್ನೊಂದು ಸಲ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಗರಿಯಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಇನ್ನೊಂದು ಸಲ ಬಿಟ್ಕೊಳ್ಳೋಣ ಅದೇ ಥರ. ನೋಡಿ ಈ ಥರ. ಅಕಸ್ಮಾತ್ ನಮ್ಗೆ ಇನ್ನೂ ಶೇಪಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಇವಾಗ ನಾವು ಇದನ್ನು ಹಪ್ಪಳ ಎಲ್ಲ ಎತ್ತುತ್ತೀವಲ್ಲ ಜಾಲರಿಲಿ, ಆ ಹಿಂದೆಯೇ ಬಿಟ್ಬಿಟ್ಟು ಅದನ್ನು ಹಂಗೆ ಎಣ್ಣೆ ಒಳಗಡೆ ಬಿಡಿ, ಶೇಪಾಗಿ ಬರುತ್ತೆ. ನೋಡಿ ಈ ಥರ ಇನ್ನೊಂದು ಡಬ್ಬೆ ಹಾಕ್ಕೊಂಡು ಇದನ್ನು ಅದೇ ಥರ 2 ಕಡೆ ಒಂದು ಸ್ವಲ್ಪ ಬೇಯಿಸಾದ್ಮೇಲೆ ಹಂಗೆ ಮಾಡಿಕೊಳ್ಳೋಣ. ಆಮೇಲೆ ಇನ್ನೊಂದು ಸಲ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಅಷ್ಟೇ ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ.
ಇವಾಗ ಎತ್ತಿ ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಹಂಗೆ ಬಿಡಿ ಎಣ್ಣೆನ. ಆಮೇಲೆ ತಿರ್ಗ ಮತ್ತೆ ಇವಾಗ ನಾವು ಎತ್ತಿ ಇಟ್ಕೊಂಡಿದ್ವಲ್ಲ ವಡೆಯನ್ನು ತಿರ್ಗ ಮತ್ತೆ ಎಣ್ಣೆ ಒಳಗಡೆಗೆ ಹಾಕೋಣ. ಇವಾಗ ಎಣ್ಣೆ ಒಳಗಡೆಗೆ ಹಾಕಿದಾಗ ನೀಟಾಗಿ ಚೆನ್ನಾಗಿ ಬೇಯಿಸೋಣ. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿತ್ತಿದ್ರೆ ವಡೆ, ಬಿಸಿ ಬಿಸಿ ವಡೆ ರೆಡಿ. ಇವಾಗ ಇಡ್ಲಿ ಜೊತೆಗಾದರೂ ತೊಗೋಬೋದು, ಇಲ್ಲಾಂದರೆ ಸಂಜೆ ಟೀ ಟೈಮ್ಗೆ, ಕಾಫಿ ಟೈಮ್ಗೆ ಏನಪ್ಪ ನೆಂಚ್ಕೊಳಕ್ಕೆ ಮಾಡೋದು ಅಂತಂದರೆ ಈ ವಡೆಯನ್ನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕಲರ್ ಬಂದರೆ ಸಾಕು. ಇನ್ನು ಇದಕ್ಕಿಂತ ಕಲರ್ ಬಂದರೆ ಆಮೇಲೆ ಸೀದೋದಂಗೆ ಅನಿಸುತ್ತೆ. ಇಷ್ಟು ಬಂದರೆ ಸಾಕು. ಇದನ್ನ ಎತ್ಕೊಳ್ಳೋಣ. ಇದಕ್ಕೆ ಕಾಯಿ ಚಟ್ನಿನೇ ಕಾಂಬಿನೇಷನ್ ಇರೋದು, ಇಲ್ಲ ಕೆಂಪು ಚಟ್ನಿ ಇಲ್ಲ ಕಾಯಿ ಚಟ್ನಿ ಎರಡೇ. ನೀವು ಕೆಂಪು ಚಟ್ನಿಲಾದ್ರೂ ಯೂಸ್ ಮಾಡಿ, ಕಾಯಿ ಚಟ್ನಿಲೆಲ್ಲ ಯೂಸ್ ಮಾಡಿ. ಇಲ್ಲಾಂದರೆ ಏನು ಚಟ್ನಿನೂ ಬೇಡ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ. ಅದೇ ಥರ ತಿನ್ನೋಕ್ಕೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ಏಕೆಂದರೆ ಹಸಿಮೆಣ್ಸಿನ್ಕಾಯಿ ತುಂಬ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆಯಲ್ಲ. ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಎರಡೂ ನಾನು ತೊಗೊಂಡಿದ್ದೀನಿ. ಇವಾಗ ಅದು ಮುರಿದ್ರೆ ಎಷ್ಟು ಚೆನ್ನಾಗಿ ಇವಾಗ ಮೇಲೆಲ್ಲ ಕರ್ಮ್ ಅನ್ನಂಗೆ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತಂದರೆ ನೋಡಿ, ಏನು ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಎಣ್ಣೆನೂ ಅಷ್ಟು ಇದಾಯ್ತು ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿ ಬಂತು. ಹೋಟ್ಲು ಥರನೇ ಬಂದಿತ್ತು. ನಿಜವೂ ಖುಷಿಯಾಯಿತು, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದ್ಕೊಂಡೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಕಾಯಿ ಚಟ್ನಿಲೂ ಚೆನ್ನಾಗಿತ್ತು, ಕೆಂಪು ಚಟ್ನಿಲೂ ಚೆನ್ನಾಗಿತ್ತು. ಕಾಯಿ ಚಟ್ನಿಲಿ ಒಂದು ಸಲ ಟೇಸ್ಟ್ ಮಾಡ್ತಾಯಿದ್ದೀನಿ. ಎರಡೂ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಯಾವುದೋ ಅದನ್ನು ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಹೀಗಿದೆ ಕಮೆಂಟ್ ಹಾಕಿ. ಏನಾದರೂ ಅದರಲ್ಲಿ ಏನಾದ್ರೂ ತಪ್ಪಾಗಿದ್ದರೆ ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ.